ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನನ್ನ ಜೊತೆಗೆ ಈ ಪರಿಷತ್ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ನಿಜಕ್ಕೂ ಕೂಡ ಈ ಕುದುರೆ ವ್ಯಾಪಾರ ಫಿಕ್ಸಾ? ಹಾಗಾಗಿನೇ ತಮ್ಮ ಅಭ್ಯರ್ಥಿಗಳು ಈಸಿಯಾಗಿ ಗೆಲ್ಲುವಂತ ಒಂದು ಸಾಧ್ಯತೆ ಇದ್ರೂ ಕೂಡ JDS ಇಬ್ಬರು ಅಭ್ಯರ್ಥಿಗಳನ್ನ ಅಂದ್ರೆ NDA ಕೂಟ ಇಬ್ಬರು ಅಭ್ಯರ್ಥಿಗಳನ್ನ ಮತ್ತೊಂದು ಕಡೆ ಕಾಂಗ್ರೆಸ್ 5 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿರೋದು ಯಾಕೆ? ಹಾಗಾದ್ರೆ ಕುದುರೆ ವ್ಯಾಪಾರ ನಡೆಯುತ್ತೆ ಅನ್ನುವಂತ ನಿರೀಕ್ಷೆ ಇರೋದಕ್ಕೆ ಹೀಗೆ ಮಾಡಿದ್ದಾರಾ? 2028ರ ಚುನಾವಣೆಗೆ ಈ ಒಂದು ಪರಿಷತ್ ಚುನಾವಣೆ ಮುನ್ನುಡಿಯನ್ನ ಬರೆಯುತ್ತಾ? ಇದೆಲ್ಲದ್ರ ಬಗ್ಗೆನೂ ಒಂದು ರೀತಿಯಾಗಿ ವಿಶ್ಲೇಷಣೆ ಮಾಡೋದಕ್ಕೆ ಏನಾಗಬಹುದು ಆ ಸಾಧ್ಯತೆಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಅಂತಾರೆ ನಮ್ಮ ಜೊತೆಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ಮಾರುತಿ ಪಾವಗಡ ಇದ್ದಾರೆ. ಮಾರುತಿ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಮಾರುತಿ, ಈಗ ನಾವು ಗಮನಿಸ್ತಾ ಇದ್ವಿ ಪರಿಷತ್ ಚುನಾವಣೆ ಅಂತ ಬಂದಾಗ ಸಾಕಷ್ಟು ಕುತೂಹಲ ಇರುತ್ತೆ. ಆ ಒಂದು ಚುನಾವಣೆಯಲ್ಲಿ ಏನಾಗಬಹುದು ಅನ್ನುವಂಥ ಒಂದು ಕುತೂಹಲ ಏನಿದೆ ಇಡೀ ರಾಜ್ಯದಾದ್ಯಂತ ಕೂಡ ಒಂದು ರೀತಿ ಕೆರಳಿಸ್ತಾ ಇದೆ. ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬ್ರೇಕಿಂಗ್ ಇದೆ, ಅದನ್ನು ಕೂಡ ನಾವು ನೋಡೋಣ. ನೋಡಿ, ಹಾಗಾದ್ರೆ ಈ ಪರಿಷತ್ ಫೈಟ್ ನಲ್ಲಿ ಕುದುರೆ ವ್ಯಾಪಾರ ಆಗೋದು ಫಿಕ್ಸಾ? ಹಾಗಾಗಿನೇ ಕಾಂಗ್ರೆಸ್ನಿಂದ 5 ಅಭ್ಯರ್ಥಿಗಳು ಕಣಕ್ಕೆ ಇಳಿದಿರೋದಾ? 5 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದೇಕೆ? ಬಿಜೆಪಿ ಪ್ಲಸ್ JDS ನಿಂದ 3 ಅಭ್ಯರ್ಥಿಗಳು ಕಣದಲ್ಲಿ ಬಂದಿದ್ದು ಹೇಗೆ? ಕ್ರಾಸ್ ವೋಟಿಂಗ್ ಆಗುತ್ತಾ? ಯಾರಿಗೆ ಸಿಗುತ್ತೆ ಗೆಲುವು? ಯಾರ್ಯಾರ ಲೆಕ್ಕಾಚಾರ ಏನು? ಯಾರಿಗೆ ಎಷ್ಟು ಮತ ಬೀಳುತ್ತೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಪರಿಷತ್ ಫೈಟ್ ಪಕ್ಕಾ ಲೆಕ್ಕ. 7 ಪರಿಷತ್ ಸ್ಥಾನಗಳಿಗೆ 8 ಅಭ್ಯರ್ಥಿಗಳಿಂದ ಫೈಟ್ ನಡೀತಾ ಇದೆ. ಕಾಂಗ್ರೆಸ್ನಿಂದ 4, ಬಿಜೆಪಿಯಿಂದ 2 ಗೆಲುವು ಪಕ್ಕ. ಅದು ಈಸಿಯಾಗಿ ಆಗ್ಬಿಡುತ್ತೆ. ಆದ್ರೆ ಉಳಿದ 1 ಸ್ಥಾನಕ್ಕೆ ಕಾಂಗ್ರೆಸ್ ವರ್ಸಸ್ NDA ಅಭ್ಯರ್ಥಿಯ ಫೈಟ್ ಈಗ ಜೋರಾಗಿ ನಡೀತಾ ಇದೆ. ಹಾಗಾದ್ರೆ ಇಲ್ಲಿ ಎಕ್ಸ್ಟ್ರಾ ಪ್ಲೇಯರ್ ರೀತಿ ಎಕ್ಸ್ಟ್ರಾ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಕಾರಣ ಏನು? ಅಂದ್ರೆ ಇಲ್ಲಿ ಕುದುರೆ ವ್ಯಾಪಾರ ಆಗೋದು ಫಿಕ್ಸು. JDS ನಿಂದ ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಾರಾ ಅಥವಾ ಬಿಜೆಪಿ ಅವ್ರು ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಾರಾ ಅಥವಾ ಕಾಂಗ್ರೆಸ್ನವ್ರು ಏನಾದ್ರೂ ಬಿಜೆಪಿ JDS ಹೋಗ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಆ ಪಕ್ಷದ ಅಭ್ಯರ್ಥಿಗೆ ವೋಟ್ ಹಾಕ್ಬಹುದಾ? ಈ ಲೆಕ್ಕಾಚಾರಗಳಿಗೆ ಸಂಬಂಧಪಟ್ಟಂತಾನೆ ಅವರೊಂದು ಕ್ಲಾರಿಟಿ ಪಡ್ಕೊಳ್ಳೋದಕ್ಕೆ ಅಂತಾನೆ ಪಕ್ಷದ ಕಡೆಯಿಂದ ಎಕ್ಸ್ಟ್ರಾ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿರಬಹುದಾ? ಎಲ್ಲಾ ಲೆಕ್ಕಾಚಾರದ ಬಗ್ಗೆನೂ ಕೂಡ ಪಿನ್ ಟು ಪಿನ್ ಮಾಹಿತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ಈಗ ಪರಿಷತ್ ಫೈಟ್ ನ ಲೆಕ್ಕಾಚಾರವನ್ನ ನಾವು ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ 7 ಪರಿಷತ್ ಸ್ಥಾನಗಳಿಗೆ ಚುನಾವಣೆ ನಡೀತಾ ಇರೋದು. ಕಾಂಗ್ರೆಸ್ನಿಂದ 5 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಬಿಜೆಪಿಯಿಂದ 2 ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇರೋದು. ಬಿಜೆಪಿ ಪ್ಲಸ್ JDS ಮೈತ್ರಿಯಿಂದ 1 ಕಣಕ್ಕಿಳಿದಿರೋದು. ಪ್ರಸ್ತುತ ಇರುವಂತಹ ಶಾಸಕರ ಸಂಖ್ಯಾಬಲದ ಪ್ರಕಾರ ನಾವಿಲ್ಲಿ ನೋಡೋದಾದ್ರೆ 222 ಏನ್ ಬಲ ಇರೋದು. ಓರ್ವ ಪರಿಷತ್ ಅಭ್ಯರ್ಥಿ ಗೆಲ್ಬೇಕು ಅಂದ್ರೆ 28 ಮತಗಳು ಅವ್ರಿಗೆ ಬೀಳ್ಬೇಕು. ಈಸಿಯಾಗಿ ಗೆಲ್ಲೋದು ಅಂದ್ರೆ 4 ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆಲ್ತಾರೆ, ಮತ್ತೊಂದು ಕಡೆ NDA ಅಂತ ಬಂದಾಗ 2 ಗೆಲ್ತಾರೆ. ಬಟ್ ಇನ್ನೊಬ್ರು ಎಕ್ಸ್ಟ್ರಾ ಅಭ್ಯರ್ಥಿಯನ್ನು ಯಾರು ಗೆಲ್ಲಿಸ್ತಾರೆ? ಹಾಗಾದ್ರೆ ಈ ಒಂದು ಲೆಕ್ಕಾಚಾರ ನಾವಿಲ್ಲಿ ನೋಡಿದಾಗ 222 ಶಾಸಕರ ಪೈಕಿ ಕಾಂಗ್ರೆಸ್ ಬಳಿ 135 ಶಾಸಕರಿದ್ದಾರೆ. 2 ಪಕ್ಷೇತರ ಶಾಸಕರು ಕೂಡ ಕಾಂಗ್ರೆಸ್ ಜೊತೆಗೇನೆ ಇದ್ದಾರೆ, ಅವ್ರಿಗೆ ಬೆಂಬಲ ಕೊಡ್ತಿದ್ದಾರೆ. ಇನ್ನು ರೈತ ಸಂಘದ ಶಾಸಕ ಆಗಿರುವಂತಹ ದರ್ಶನ್ ಪುಟ್ಟಣ್ಣಯ್ಯ ಕೂಡ ಕಾಂಗ್ರೆಸ್ ಜೊತೆನೇ ಇರೋದು. ಬಿಜೆಪಿಯಿಂದ ಉಚ್ಚಾಟಿತಗೊಂಡಿರುವಂತ 2 ಶಾಸಕರು ಕೂಡ ಅವರು ಕಾಂಗ್ರೆಸ್ಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಸಂಖ್ಯಾಬಲ ಈಗ 140ಕ್ಕೆ ಏರಿಕೆ ಆಗಿದೆ. ಒಬ್ಬ ಪರಿಷತ್ ಅಭ್ಯರ್ಥಿ ಗೆಲ್ಲಬೇಕು ಅಂದ್ರೆ 28 ಶಾಸಕರ ಮತ ಬೇಕಾಗುತ್ತೆ. ಕಾಂಗ್ರೆಸ್ನ 5 ಅಭ್ಯರ್ಥಿಗಳಿಗೆ 140 ಮತ ಬೇಕು. ಕಾಂಗ್ರೆಸ್ ಬಳಿ ಒಟ್ಟಿರೋದೀಗ 140 ಶಾಸಕರ ಮತನೇ. ಹೀಗಾಗಿ ಕಾಂಗ್ರೆಸ್ನ 5 ಪರಿಷತ್ ಸದಸ್ಯರ ಗೆಲುವು ಬಹುತೇಕ ನಿಶ್ಚಿತ. ಆದ್ರೆ ಇನ್ನುಳಿದಂತೆ ಯಾವ ರೀತಿ ಲೆಕ್ಕಾಚಾರ ಆಗ್ತಾ ಇದೆ ಅದ್ರ ಬಗ್ಗೆನೇ ನಾವು ಮಾತನಾಡ್ತಾ ಹೋಗೋಣ. ನೋಡಿ, ಈಗ ಮತ್ತೊಂದು ಕಡೆಗೆ ನಾವಿಲ್ಲಿ ಈ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಕುತೂಹಲ ಇದೆ, ಹಾಗಾದ್ರೆ ಇನ್ಸೈಡ್ ಅಲ್ಲಿ ಏನಾಗ್ತಾ ಇದೆ ಮಾರುತಿ ಹತ್ರ ಕೇಳೋಣ. ಮಾರುತಿ, ಈಗ ನಾವಿಲ್ಲಿ ಗಮನಿಸೋದಾದ್ರೆ ಅಖಾಡದಲ್ಲಿ ಈಸಿಯಾಗಿ ಗೆಲ್ಲೋದು ಅಂದ್ರೆ ಕಾಂಗ್ರೆಸ್ ಇಂದ 4 ಜನ ಗೆಲ್ಬಹುದು, NDA ಇಂದ 2 ಗೆಲ್ಬಹುದು. ಹಂಗೂ ಒಬ್ಬೊಬ್ರು ಎಕ್ಸ್ಟ್ರಾ ಕಣದಲ್ಲಿ ಇರೋದು ಯಾಕೆ? ಕುದುರೆ ವ್ಯಾಪಾರ ಫಿಕ್ಸಾ ಅಂತ? ಕಾಂಗ್ರೆಸ್ ಇಂದ 4 ಜನ ಗೆಲ್ಲೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ, 5 ಜನನೂ ಗೆಲ್ಲಬಹುದು. ಆದರೆ ಮತಗಳು ಅಸಿಂದು ಆಗಬಾರ್ದು ಒಂದು. ಇನ್ನೊಂದು NDA ಅಂತಲ್ಲ, BJP ಇಂದ ಸರಳವಾಗಿ
ಯಾವುದೇ ರಿಸ್ಕ್ ತಗೊಳ್ಳದೆ 2 ಸ್ಥಾನ ಆರಾಮಾಗಿ ಗೆಲ್ಬೋದು. ಒಬ್ಬ ಪರಿಷತ್ ಅಭ್ಯರ್ಥಿ ಗೆಲ್ಲೋದಕ್ಕೆ 28 ಮತಗಳು ಬೇಕು. ಹಾಗಾದರೆ 28 ಯಾಕೆ ಫಿಕ್ಸ್ ಮಾಡಿದ್ರು, 30 ಯಾಕೆ ಫಿಕ್ಸ್ ಮಾಡಲಿಲ್ಲ, 20 ಯಾಕೆ ಫಿಕ್ಸ್ ಮಾಡಲಿಲ್ಲ ಅನ್ನೋ ಸಾಮಾನ್ಯ ಪ್ರಶ್ನೆ ವೀಕ್ಷಕರಿಗೆ ಉದ್ಭವ ಆಗ್ಬೋದು. ಅದು ಏನಂತ ಹೇಳಿದ್ರೆ, ಈಗ ನಮ್ಮ ಶಾಸಕರ ಸಂಖ್ಯಾಬಲ, ವಿಧಾನಸಭೆಯ ಶಾಸಕರ ಸಂಖ್ಯಾಬಲ ಒಟ್ಟು 224. ಇವತ್ತು 2 ಖಾಲಿ ಒಂದು ಹಿರಿಯೂರು, ಇನ್ನೊಂದು ವಿನಯ್ ಕುಲಕರ್ಣಿ ಅವರು ಹಾಲಿ ಶಾಸಕರಿಗೆ ಜೈಲು ಪಾಲಾಗಿರೋದ್ರಿಂದ ಅವರ ಶಾಸಕ ಸ್ಥಾನ ರದ್ದಾಗಿದೆ. ಎರಡು ಸ್ಥಾನ ಖಾಲಿದೆ. ಒಟ್ಟು 222 ಸಂಖ್ಯಾಬಲ. 222ನ್ನ ಈಗ ಪರಿಷತ್ತಲ್ಲಿ ಖಾಲಿ ಇರೋದು 7 ಸ್ಥಾನಗಳು. 7 ಸ್ಥಾನಗಳಿಗೆ ನಾವು ಚುನಾವಣೆ ನಡೆಸ್ತಾ ಇರುವಂಥದ್ದು. 7 ಸ್ಥಾನಗಳು ಅಂತ ಹೇಳಿದ್ರೆ 7 ಸ್ಥಾನಗಳಂತ ಮಾಡಲ್ಲ. ಪರಿಷತ್ ನಿಯಮಾವಳಿಗಳ ಪ್ರಕಾರ 7.5 ಅಂತ ಸೇರಿಸ್ಕೋಬೇಕು. 0.5 ನಾವು ಭಾಗ ಮಾಡೋದಕ್ಕಾಗಲ್ಲ. ಹಾಗಾಗಿ ಅದನ್ನು 1 ಅಂತ ಕನ್ಸಿಡರ್ ಮಾಡ್ತಾರೆ. ಅಲ್ಲಿಗೆ 8, 222 ಡಿವೈಡೆಡ್ ಬೈ 8, 8ರಿಂದ ಭಾಗಿಸಿದಾಗ 28 ಬರುತ್ತೆ. ಅಂದರೆ ಒಬ್ಬ ಅಭ್ಯರ್ಥಿ ಗೆಲ್ಲೋದಕ್ಕೆ 27.75 ಮತಗಳು ಬೇಕು. 75 ಕನ್ಸಿಡರ್ ಮಾಡದೇ ಇರೋದ್ರಿಂದ 75 ನಾವು 1 ಅಂತ ಪರಿಗಣಿಸ್ವಿ. ಅಲ್ಲಿಗೆ 28 ಮತಗಳು ಬೇಕು. ಹೀಗೆ 28 ಯಾಕೆ ಅಂತ ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಇದು ಉತ್ತರ. 28 ಮತಗಳು ಬೇಕು. ಈ 28 ಮತಗಳಿಂದ ಈಗ ಕಾಂಗ್ರೆಸ್ ಅಲ್ಲಿ ಮೊದಲು ಬಿಡುಗಡೆ ಆಗಿದ್ದೆ 4 ಹೆಸರುಗಳು. ಫಸ್ಟ್ ಬಿಡುಗಡೆ ಆಗಿದ್ದು BK ಹರಿಪ್ರಸಾದ್ ಹೆಸರು, ಮಳವಳ್ಳಿ ಶಿವಣ್ಣ, ಕಮಕನೂರು, ಮೋಹನ್. ಈ 4 ಹೆಸರುಗಳು ಅವ್ರಿಗೆ ಗೊತ್ತಿತ್ತು ನಮ್ಮ ಸಂಖ್ಯಾಬಲ. ಯಾಕಂದರೆ ಭಾಳಷ್ಟು ಕನ್ಫ್ಯೂಸ್ ಇತ್ತು. 32 ಸ್ಥಾನ ಬೇಕಾ, 32 ಶಾಸಕರ ಸಂಖ್ಯಾಬಲ ಬೇಕಾ, 28 ಬೇಕಾ? ಈ ಗೊಂದಲದಲ್ಲಿ ಮೊದಲು ಏನು ಮಾಡಿದ್ರು, 4 ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು. ಅದಾದ ಬಳಿಕ ಚುನಾವಣಾಧಿಕಾರಿಯನ್ನು ಸಂಪರ್ಕ ಮಾಡಿದಾಗ ಇಲ್ಲ ಇಷ್ಟಿಷ್ಟು ಬರುತ್ತೆ ಅಂತ ಹೇಳಿದಾಗ ಮತ್ತೆ ಕೊನೆಯ ಕ್ಷಣದಲ್ಲಿ 5ನೇ ಅಭ್ಯರ್ಥಿ ಅಂದರೆ DK ಶಿವಕುಮಾರ್ ಅವರ ಅಪ್ತಾಪ್ತ ವಿನಯ್ ಕಾರ್ತಿಕ್ ಅವರನ್ನು ಕೂಡ 5ನೇ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸಿದ್ದಾರೆ. ಈಗ ಕಾಂಗ್ರೆಸ್ ಬಳಿ 135 ಶಾಸಕರಿದ್ದಾರೆ. ಪಕ್ಷೇತರ 3, ದರ್ಶನ್ ಪುಟ್ಟಣ್ಣಯ್ಯ, ಲತಾ ಮಲ್ಲಿಕಾರ್ಜುನ್, ಗೌರಿಬಿದನೂರು ಶಾಸಕ ನಮ್ಮ ಬಚ್ಚೇಗೌಡರ ಸಂಬಂಧಿ ಶರತ್ ಬಚ್ಚೇಗೌಡರ ಮಾವ. ಹಂಗಾಗಿ ಈಗಾಗಲೇ ಅವರು ಸಹಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ. ನೀವು ಪಕ್ಷೇತರವಾಗಿ ಗೆದ್ದು ಬಂದ ಬಳಿಕ ಯಾವುದೇ ಪಕ್ಷದ ಸಹಸದಸ್ಯವನ್ನು ಪಡ್ಕೊಳ್ಬೋದು. ಈಗ ಈ ಮೂವರು ಕೂಡ ಕಾಂಗ್ರೆಸ್ನ ಸಹಸದಸ್ಯರು ಆಗಿರೋದ್ರಿಂದ ಇವರು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ವೋಟ್ ಹಾಕ್ತಾರೆ. ಇನ್ನು ಮತ್ತೆ ಇವ್ರಿಗೆ ಹೆಚ್ಚುವರಿ ಸಿಗ್ತಾ ಇರೋದು ಎಲ್ಲಿ ಅಂತ ಹೇಳಿದ್ರೆ, BJPಯಿಂದ ಉಚ್ಚಾಟನೆಗೊಂಡಿರುವಂತಹ 2 ಶಾಸಕರು. ಒಂದು 3 ಆಗಿದ್ದಾರೆ ಉಚ್ಚಾಟನೆ. ಒಂದು ST ಸೋಮಶೇಖರ್, ಯಶವಂತಪುರ ಶಾಸಕ ST ಸೋಮಶೇಖರ್ ಈಗಾಗಲೇ ಕಾಂಗ್ರೆಸ್ ನಾಯಕರುಗಳ ಜೊತೆ ಓಡಾಡ್ತಾ ಇದ್ದಾರೆ. ಅದರಲ್ಲೂ DK ಶಿವಕುಮಾರ್ ಅವರ ಅತ್ಯಾಪ್ತ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಬೇಕಾಗಿರುವಂಥವ್ರು ರಾಜ್ಯಸಭೆಯಲ್ಲಿ ಕ್ರಾಸ್ ವೋಟ್ ಮಾಡಿದ್ರು ಹಿಂದೆ. ಅದಾದ ಬಳಿಕ ಈಗ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಕಾಂಗ್ರೆಸ್ ಅವ್ರ ಜೊತೆ ಓಡಾಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಪರಿಷತ್ತಲ್ಲಿ ಈ ಮತಗಳು ಬರ್ತವೆ. ಅಂದರೆ ಒಟ್ಟಾರೆ 3 ಪಕ್ಷೇತರರು 2 ಸೇರಿದೆ. ಯತ್ನಾಳ್ ಕಾಂಗ್ರೆಸ್ಗೆ ಆಗ್ತಾರಂತ ಕನಸ್ಮನಸಲ್ಲೂ ಕಾಂಗ್ರೆಸ್ ಅವ್ರಿಗಿಲ್ಲ. ಯತ್ನಾಳ್ BJPಗೆ ಆಗ್ಬೋದು, ಇಲ್ಲ JDS ಅಭ್ಯರ್ಥಿಗೆ ಆಗ್ಬೋದು. ಹೀಗಾಗಿ ಇವ್ರು ಲೆಕ್ಕಾಚಾರ ಹಾಕಿರೋದೇನೆಂದರೆ 135 ನಮ್ಮ ಸ್ಥಾನ ಇದೆ, ನಮ್ಮ ಶಾಸಕರಿದ್ದಾರೆ, 3 ಜನ ಪಕ್ಷೇತರರು, 2 BJPಯಿಂದ ಉಚ್ಚಾಟನೆಗೊಂಡಂತಹ ಶಾಸಕರು ST ಸೋಮಶೇಖರ್ ಮತ್ತು ಹೆಬ್ಬಾರ್ ಎಲ್ಲ ಸೇರಿದ್ರೆ 140 ಆಗುತ್ತೆ. 28ನ್ನ 5 ಭಾಗ ಮಾಡಿದ್ರೆ 140 ಶಾಸಕರು. ಅಲ್ಲಿಗೆ ಇವ್ರಿಗೆ ಯಾವುದೇ ಸಮಸ್ಯೆ ಇಲ್ಲ, ಮತಗಳಿಂದ ಯಾವುದೇ ಸಮಸ್ಯೆ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಈಗ ಕೆಲವೊಂದು ಬಾರಿ ಏನಾಗುತ್ತೆ 28 ಹಾಕ್ಸಲ್ಲ, 1 ಓಟ್ ಜಾಸ್ತಿ ಹಾಕ್ತಾರೆ. ಅಧಿಕವಾಗಿ ಮತಗಳಿದ್ದಾಗ 1 ಓಟ್ ಜಾಸ್ತಿ ಹಾಕ್ತಾರೆ, 2 ಓಟ್ ಜಾಸ್ತಿ ಹಾಕ್ತಾರೆ. ಭಾಳ ಇಂಪಾರ್ಟೆಂಟ್ ವ್ಯಕ್ತಿ ಆದರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಇಂಥವ್ರು ಬಂದಾಗ ಸಹಜವಾಗಿ 1-2 ಓಟ್ ಜಾಸ್ತಿ ಹಾಕ್ತಾರೆ. ಯಾಕಂದರೆ ಇದನ್ನು ಬರಿಬೇಕಾಗುತ್ತೆ, ಇಲ್ಲ ಟಿಕ್ ಮಾಡೋಕ್ಕೆ ಹೇಳ್ತಾರೆ, ಇಲ್ಲ ಬರಿಬೇಕಾಗುತ್ತೆ. ಆ ಸರ್ಕಲ್ ಒಳಗಡೆ ಬರಿಬೇಕು. ಭಾಳಷ್ಟು ಶಾಸಕರು ತಮ್ಮ ಮತವನ್ನು ಅಸಿಂಧು ಮಾಡಿರುವ ಎಕ್ಸಾಂಪಲ್ಸು ಕೂಡ ಹಿಂದೆ ಹಲವು ಬಾರಿ ಇದ್ದಾವೆ. ಪಕ್ಷದವರು ಸೋತು ಪಕ್ಷೇತರು ಗೆದ್ದಿರುವ ಎಕ್ಸಾಂಪಲ್ಸ್ ಇದ್ದಾವೆ. ಈಗ ಸಾರಿಗೆ ಸಚಿವರು ಇಷ್ಟು ದಿನ ಕಾಲ ನಗರಾಭಿವೃದ್ಧಿ ಸಚಿವರಾಗಿದ್ರಲ್ಲ, ಯಾರು ಬೈರತಿ ಸುರೇಶ್ ಅವರು ಮೊದಲ ಬಾರಿ ಗೆದ್ದಿದ್ದು ಕಾಂಗ್ರೆಸ್ ಅವರು ಮತಗಳನ್ನು ತಮ್ಮ ಅಭ್ಯರ್ಥಿಯ ವಿರುದ್ಧ ಚಲಾವಣೆ ಮಾಡಿ ಅಸಿಂಧು ಮಾಡಿದ ಪ್ಲಸ್ ಪಾಯಿಂಟು ಬೈರತಿ ಸುರೇಶ್ ಅವ್ರಿಗೆ ಆಯಿತು ಅನ್ನುವಂಥ ಒಂದು ಆಕ್ಷೇಪ ಅಸಮಾಧಾನ ಇವತ್ತಿಗೂ ಕೂಡ ಇದೆ. ಅವತ್ತು ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಬೈರತಿ ಸುರೇಶ್ ಅವ್ರ ವಿರುದ್ಧ ಸೋತಿದ್ರು. ಹೀಗಾಗಿ ಇಂಥದ್ದಾದಾಗ ಮತಗಳು ಅಸಿಂಧು ಆದಾಗ ಕಾಂಗ್ರೆಸ್ ಅವ್ರಿಗೆ ಸಮಸ್ಯೆ ಆಗ್ಬೋದು. ಇಲ್ಲ ಈಗ 4 ಜನಕ್ಕೆ 1 ಓಟ್ ಜಾಸ್ತಿ ಹಾಕ್ಕೊಂಡ್ರು ಅಂದ್ಕೊಳ್ಳಿ. BK ಹರಿಪ್ರಸಾದ್ಗೆ 29 ಓಟ್ ಹಾಕಿದ್ರು, ಮಳವಳ್ಳಿ ಶಿವಣ್ಣಂಗೆ 29 ಓಟ್ ಹಾಕಿದ್ರು, ಕಮಕನೂರು ಅವ್ರಿಗೆ 29 ಓಟ್ ಹಾಕಿದ್ರು, ಮೋಹನ್ ಅವ್ರಿಗೆ 29 ಓಟ್ ಹಾಕಿದಾಗ ಇಲ್ಲಿ 4 ಮೈನಸ್ ಆಗುತ್ತೆ. ಆವಾಗ ವಿನಯ್ ಕಾರ್ತಿಕ್ಗೆ 28ರಲ್ಲಿ -4 ಹೋದರೆ 24 ಮತ ಆಗುತ್ತೆ. ಆ 24 ಮತ ಆದಾಗ ಅವಾಗ JDS ಅಭ್ಯರ್ಥಿ ಜೊತೆ ಫೈಟ್ ಮಾಡಬೇಕಾಗುತ್ತೆ. ಈ ಬಾರಿ ಹಂಗೆ ಹಾಕಲ್ಲ, ಜಾಸ್ತಿ ಹಾಕಲ್ಲ. 100%
ಹೇಳ್ಬಿಟ್ಟೆ ಒಂದೊಂದೇ ಸೆಟ್ನ ಕರ್ಕೊಂಡು ಬಂದು 28 ಜನ ಡಿ ಕೆ ಶಿವಕುಮಾರು, ಬಿ ಕೆ ಹರಿಪ್ರಸಾದು ಇವರೆಲ್ಲ ಲೀಡ್ ತಗೊಂಡು ಅವ್ರನ್ನ ಕರ್ಕೊಂಡು ಬಂದು ಹಿಂಗೆ ಹಾಕ್ಬೇಕು ಅಂತ ಹೇಳಿ ಹಾಕ್ಸ್ತಾರೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಇವೆಲ್ಲ ಸಾಧ್ಯತೆಗಳು ನಾವು ಹೇಳ್ತಿರೋದು. ಸಿಂಧು ಮಾಡ್ಬೋದು. ನೀವು ಪರಿಷತ್ ಚುನಾವಣೆಯಲ್ಲಿ ನಾನು ಇಂಥವ್ರಿಗೆ ವೋಟ್ ಹಾಕಿದ್ದೀನಿ ಅಂತ ತೋರಿಸೋ ಅಗತ್ಯ ಇಲ್ಲ. ರಾಜ್ಯಸಭಾ ಚುನಾವಣೆಯಲ್ಲಿ ತೋರಿಸಿ ಹಾಕ್ಬೇಕು. ನೀವು ಮತ ಹಾಕಿದ್ಮೇಲೆ ಪಕ್ಷದ ಏಜೆಂಟ್ಗೆ ಯಾರು ಆ ಏಜೆಂಟ್ ಆಗಿ ಅಭ್ಯರ್ಥಿ ಏಜೆಂಟ್ ಆಗಿ ಕೂತಿರ್ತಾರೋ ಅವ್ರಿಗೆ ತೋರಿಸಿ ಹಾಕಬೇಕು. ಪರಿಷತ್ತಲ್ಲಿ ಈಗ ತೋರಿಸಿ ಹಾಕೋ ಅವಶ್ಯಕತೆ ಇಲ್ಲ. ಹಾಗಾಗಿ ಹೊರಗಡೆ ಏನಾದರೂ ಹೇಳಿರ್ಬೋದು, ಒಳಗಡೆ ಏನು ಮಾಡ್ತಾರೋ ಗೊತ್ತಿಲ್ಲ. ಕೆಲವರು ಅಸಮಾಧಾನ ಇದ್ರೂ ಇರ್ಬೋದು, ಆ ಲೆಕ್ಕಾಚಾರಗಳು ಏನಾಗ್ತೋ ಗೊತ್ತಿಲ್ಲ. ಇಲ್ಲ ನಮ್ಗೆ ಓಟ್ ಹಾಕೋದು ಗೊತ್ತಾಗಲಿಲ್ಲ, ಸಿಂಧು ಮಾಡಿದ್ವಿ ಅಂತ ಆಗ್ಬೋದು. ಹೀಗಾಗಿ ಇದನ್ನು ಈಗ ರಾಜ್ಯಸಭೆದು ಏನು ಸಮಸ್ಯೆ ಇಲ್ಲ. ರಾಜ್ಯಸಭೆದು 4 ಕಾಲಿದ್ವು, 4 ಜನ ನಾಮಿನೇಷನ್ ಸಲ್ಲಿಸಿರೋದು. ಬಹುತೇಕ 13ನೇ ತಾರೀಕು ನಾಮಪತ್ರ ಸಲ್ಲಿಕೆ ಕಡೆ ದಿನ ಅವತ್ತು ಡಿಕ್ಲೇರ್ ಆಗಿಬಿಡುತ್ತೆ 4 ಅವಿರೋಧ ಆಯ್ಕೆ ಅಂತ ಹೇಳ್ಬಿಟ್ಟು. ಪರಿಷತ್ತದ ಮಾತ್ರ ಸಮಸ್ಯೆ ಆಗ್ತದೆ ಈಗ. ಯಾಕಂತ ಹೇಳಿದ್ರೆ ಒಬ್ಬರು ಕೊನೆಯ ಕ್ಷಣದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿದ್ರೆ NDA ಅಭ್ಯರ್ಥಿಯಾಗಿ. ಕಾಂಗ್ರೆಸ್ಸಲ್ಲಿ ಈ ಸಮಸ್ಯೆ ಇದೆ. ಕಾಂಗ್ರೆಸ್ಸಲ್ಲಿ 4 ಜನ ಆಗಿದ್ರೆ ಏನೂ ಸಮಸ್ಯೆ ಆಗ್ತಿರಲಿಲ್ಲ. 5ನೇ ಅವರು ಎಂಟ್ರಿ ಆಗಿರೋದ್ರಿಂದ ಈಗ ಯಾರು ಸೋಲಿಸ್ತಾರೋ ಅನ್ನೋ ಆತಂಕ ಇದೆ. ಸೋಲಿಸ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಸಿಂಧು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಎಲ್ಲವೂ ಕೂಡ ಸಾಧ್ಯತೆ ಇದೆ, ಮಾಡೋಕ್ಕಾಗೋದೇ ಇಲ್ಲ ಅಂತಲ್ಲ. ಎಲ್ಲವೂ ಆತ ಯಾವ ರೀತಿ ಅದನ್ನು 1 ಅಂತ ಬರಿಬೇಕು, ಇಲ್ಲ ಟಿಕ್ ಆವತ್ತು ಚುನಾವಣಾಧಿಕಾರಿ ಹೇಳ್ತಾರೆ, ಇಲ್ಲ ಟಿಕ್ ಮಾಡಬೇಕು ಅಂತ ಹೇಳ್ತಾರೆ, ಇಲ್ಲ ಆ 2 ಗೆರೆಗಳ ಮಧ್ಯೆ 1 ಅಂತ ಬರಿಬೇಕು, ಆತಂದೇನೋ ಒಂದು ನಂಬರ್ ಕೊಡ್ತಾರೆ. ಆ ಥರ ಮಾಡಬೇಕಾಗುತ್ತೆ. ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ಮತಗಳು ಸಿಂಧು ಆಗ್ತವೆ.